ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವವಿಜಯ ಪಾಠಕ್ಕೆ ಸುಸ್ವಾಗತ. ಮಧ್ವವಿಜಯದ 2ನೇ ಸರ್ಗ, ಮುಖ್ಯಪ್ರಾಣದೇವರ 3ನೇ ಅವತಾರದ ಭವಿಷ್ಯವಾಣಿ, ಬಾಲಕ ವಾಸುದೇವನ ಜನನ ಹಾಗೂ ಅವನ ಬಾಲಲೀಲೆಗಳನ್ನು ಈ ಸರ್ಗದಲ್ಲಿ ಕವಿಗಳು ವರ್ಣಿಸ್ತಾ ಹೋಗ್ತಾರೆ. ಅಜ್ಞಾನೋತ್ಸಾದನಾರ್ಥಂ ಸುರವರ ವಚಸಾ ಸೂಚಿತೋ ರೂಪ್ಯಭರ್ತ್ರ ಜಾತೋ ಮಧ್ಯಾಲಯಾರ್ಯಾದ್ ಗುರುಮತಿ ತಪಸೋ ವಾಸುದೇವಾಭಿಧಾನಃ ಗೋದಾತ್ರೇ ಮೋಕ್ಷದಾತ ರಜತಪತಿಪದ ಸೇವಕೋ ಭೂತದ್ಭರ್ತ್ರ ಮಾನ್ಯಃ ಪ್ರಾಣಃ ಕುಲಿತ್ಥೈರಪಿ ನಿಜ ಸಹಜ ತರ್ಪಿತಃ ಪ್ರಿಯತಾಮ್ಯೇ. ಈ 2ನೇ ಸರ್ಗದಲ್ಲಿ ಬರ್ತಕ್ಕಂಥ ವಿಚಾರ, ಕಲಿಕಾಲದ ಪ್ರಾಬಲ್ಯದಿಂದ ಪ್ರಪಂಚದಲ್ಲಿ ಸುಜ್ಞಾನ ನಷ್ಟವಾಯಿತು. ಬ್ರಹ್ಮಸೂತ್ರಗಳ ಮೇಲೆ ದುರ್ಭಾಷ್ಯಗಳ ರಚನೆ ಆಯಿತು. ಅದರಿಂದ ಜನರು ಬ್ರಹ್ಮಸೂತ್ರಗಳ ಹಾಗೂ ವೇದದ ನಿಜಾರ್ಥವನ್ನು ತಿಳಿಯದೆ ಮೂಢರಾದರು. ಧರ್ಮದ ದಾರಿ ಯಾವುದು ಅಂತ ಅವರಿಗೆ ತಿಳಿದಿಲ್ಲ. ಸಜ್ಜನರ ಈ ಕಷ್ಟವನ್ನು ನೋಡಿ ಬ್ರಹ್ಮಾದಿ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಅಜ್ಞಾನೋತ್ಸಾದನಾರ್ಥಂ ಸುರವರ ವಚಸಾ ಸೂಚಿತೋ ರೂಪ್ಯಭರ್ತ್ರ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಪ್ರಮೇಯ ನವಮಾಲಿಕಾದಲ್ಲಿ ಹೇಳ್ತಾರೆ. ಈ ಅಜ್ಞಾನದ ಉತ್ಸಾದನಾರ್ಥಂ, ಈ ದುರ್ಭಾಷ್ಯಗಳಿಂದ ಉಂಟಾಗಿರತಕ್ಕಂತಹ ಅಜ್ಞಾನ, ಆ ಅಜ್ಞಾನದಿಂದಾಗಿ ಸುಜ್ಞಾನ ನಾಶವಾಗಿ ಹೋಯಿತು. ಹಾಗಾಗಿ ಸಜ್ಜನರೆಲ್ಲ ತುಂಬ ಕಷ್ಟಪಡಲಿಕ್ಕೆ ಆಯಿತು. ಅವರ ಕಷ್ಟಗಳನ್ನು ನೋಡಲಿಕ್ಕಾಗದಂತಹ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಮೊರೆ ಹೋದಾಗ ಆ ಮಹಾವಿಷ್ಣು ವಾಯುದೇವರನ್ನು ಕರೆದು, ಭೂಲೋಕದಲ್ಲಿ ನನ್ನ ಭಕ್ತರು ವೇದಾಂತಗಳ ಸರಿಯಾದ ಅರ್ಥವನ್ನು ತಿಳಿಯದೆ ಕಷ್ಟಪಡ್ತಾ ಇದ್ದಾರೆ, ನೀನು ಮಧ್ವರೂಪದಿಂದ ಅವತಾರ ಮಾಡಿ ಅವರನ್ನು ಸಂತೋಷಗೊಳಿಸು ಎಂಬುದಾಗಿ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಆ ಪರಮಾತ್ಮನ ಆಜ್ಞೆಯಂತೆ ವಾಯುದೇವರು ಜಾತಃ ಮಧ್ಯಾಲಯಾರ್ಯಾದ್ ಗುರುಮತಿ ತಪಸೋ ವಾಸುದೇವಾಭಿಧಾನಃ, ಮಧ್ವರೂಪದಿಂದ ಅವತಾರ ಮಾಡಲಿಕ್ಕೆ ಇಚ್ಛಿಸ್ತಾರೆ. ಅದರ ಸೂಚನೆ ಸಿಗತ್ತೆ. ಅದೆಲ್ಲ ವಿಚಾರಗಳು ಈ 2ನೇ ಸರ್ಗದಲ್ಲಿ ಬರ್ತವೆ. ನಾಥಕ್ಕಲೌ ತ್ರಿಯುಗಭೂತಿರನುದ್ಬಭೂಷು ಬ್ರಹ್ಮಾಣಮಪ್ಯನವತಾರ ಮನಾದಿದಿಕ್ಷು ಸರ್ವಜ್ಞಮನ್ಯಮನವೇಕ್ಷ ಸಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಭಾಷೆ. ನಾಥಃ ಕಲೌ ತ್ರಿಯುಗಭೂತಿಃ ಅನುದ್ಬಭೂಷುಃ ಬ್ರಹ್ಮಾಣಂ ಅಪಿ ಅನವತಾರಂ ಅನಾದಿದಿಕ್ಷುಃ ಸರ್ವಜ್ಞಂ ಅನ್ಯಂ ಅನವೇಕ್ಷ್ಯ ಸಕಾರ್ಯವೀರ್ಯಂ ಸ್ಮೇರಾನನಃ ಭುವನ ಜೀವನಂ ಆಭಭಾಷೆ.
ಅನ್ವಯ ತ್ರಿಯುಗಭೂತಿ ಕಲೌ ಅನುದ್ಬುಭೂಷು ಅನವತಾರಂ ಬ್ರಹ್ಮಾಣಮಪಿ ಅನಾದಿದಿಕ್ಷು ನಾಥಃ ಸಕಾರ್ಯವೀರ್ಯಂ ಸರ್ವಜ್ಞಂ ಅನ್ಯಂ ಅನವೇಕ್ಷ್ಯ ಭುವನಜೀವನಂ ಸ್ಮೇರಾನನಃ ಆಭಭಾಷೆ. ಪರಮಾತ್ಮ ಸ್ಮೇರಾನನಃ ನಗುತ್ತ ಆಭಭಾಷೆ ಹೇಳಿದ. ಪರಮಾತ್ಮ ನಗುತ್ತ ಹೇಳಿದ. ಎಂಥವನು? ತ್ರಿಯುಗಭೂತಿ. ಪರಮಾತ್ಮ ಎಲ್ಲ ಯುಗಗಳಲ್ಲಿ ಅವತಾರ ಮಾಡಿದ್ದಾನೆ. ಪರಮಾತ್ಮನೇ ಸತತ ಮೇಘರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ. ಅವನ ರೂಪಗಳು ಅನಂತ. ಅದರಲ್ಲಿ 10 ಅವತಾರಗಳಿಂದ ಅವ ಸಜ್ಜನ ರಕ್ಷಣೆ ಮಾಡಿದ್ದಾನೆ. ಆದರೆ ಕಲಿಯುಗದಲ್ಲಿ ಅವನು ಅವತಾರ ಮಾಡುವುದಿಲ್ಲ. ತ್ರಿಯುಗಭೂತಿ, 3 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡತಕ್ಕಂಥವನು. ಅವ ದಶಾವತಾರಗಳನ್ನು ಎತ್ತಿದ್ದಾನೆ. ತನ್ನ ಭಕ್ತರ ರಕ್ಷಣೆಗೋಸ್ಕರವಾಗಿ ಪರಮಾತ್ಮ ದಶಾವತಾರನೆತ್ತಿದ್ದಾನೆ, 10 ಅವತಾರಗಳು. ಈಗ ಈ ಕಲಿಕಾಲದಲ್ಲಿ ಅವನಿಗೆ ಅವತಾರ ಇಲ್ಲ. ಅವನು ತ್ರಿಯುಗಭೂತಿ, 3 ಯುಗಗಳಲ್ಲಿ ಮಾತ್ರ ಅವನು ಅವತಾರ ಮಾಡತಕ್ಕಂಥವನು. ಆದ್ದರಿಂದ ಕಲಿಯುಗದಲ್ಲಿ ಅವತಾರ ಮಾಡಲಿಕ್ಕೆ ಅವನು ಇಚ್ಛಿಸಲಿಲ್ಲ. ಇನ್ನು ಬ್ರಹ್ಮನಿಗೆ ಅವತಾರ ಇಲ್ಲ, ಬ್ರಹ್ಮನಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಇನ್ಯಾರು ಮಾಡಬೇಕು ಈ ಕೆಲಸ? ಅದಕ್ಕೋಸ್ಕರವಾಗಿ ಭುವನ ಜೀವನ ಮಾವಭಾಷೆ. ಭುವನ ಜೀವನ, ಭುವನ ಜೀವನ ಅಂದರೆ ವಾಯುದೇವರು. ವಾಯುದೇವರೇ ಇದಕ್ಕೆ ಸಮರ್ಥರು, ಎಲ್ಲವನ್ನೂ ಅರಿತವರು, ಎಲ್ಲ ಕಾರ್ಯವನ್ನೂ ಸಾಧಿಸುವ ಶಕ್ತಿ ಉಳ್ಳವರು ಆಗಿರ್ತಕ್ಕಂಥವರು ಯಾರು ಅಂದರೆ ವಾಯುದೇವರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಪರಮಾತ್ಮನ ಕಣ್ಣಿಗೆ ಕಾಣಲಿಲ್ಲ. ಅಂತಹ ಮುಖ್ಯ ಪ್ರಾಣದೇವರನ್ನು ತಮ್ಮ ಮುಗುಳುನಗೆ ಮೂಲಕವಾಗಿ ಅಪ್ಪಣೆ ಮಾಡ್ತಾರೆ. ಯಾರು? ಭುವನ ಜೀವನ. ಭುವನ ಅಂದರೆ ಪ್ರಪಂಚ, ಪ್ರಪಂಚಕ್ಕೆ ಜೀವನ. ಪ್ರತಿಯೊಬ್ಬರಿಗೂ ಅವನು ಜೀವವನ್ನು ಕೊಡ್ತಕ್ಕಂಥವ್ನು. ಪ್ರತಿಯೊಬ್ಬನ ಜೀವನದಲ್ಲಿಯೂ ಹಾಸುಹೊಕ್ಕಾಗಿ ಇರ್ತಕ್ಕಂಥವನು ಮುಖ್ಯ ಪ್ರಾಣದೇವ. ಪ್ರತಿಯೊಬ್ಬರ ಜೀವನದಲ್ಲಿ ಅವ ಜೀವೋತ್ತಮನಾಗಿರ್ತಕ್ಕಂಥವನು. ಅಂತಹ ಮುಖ್ಯ ಪ್ರಾಣದೇವರು, ಅಂತಹ ಮುಖ್ಯ ಪ್ರಾಣದೇವರನ್ನು ಏನು ಹೇಳ್ತಾರೆ? ಭುವನ ಜೀವನ. ಅವನೇ ಎಲ್ಲರಿಗೂ ಜೀವಮೋಟ ಕೊಡ್ತಕ್ಕಂಥವನು. ಒಂದು ದಿನದೊಳಗೆ ಅನಿಲ 21,600 ಮುಕುಂದನಾಜ್ಞದಿ ಮಾಡಿಸಿ ಲೋಕಗಳ ಮೊರೆವನೆಂದು ಪವನನ ಹೊಗಳುತ್ತಿರು ಎಂದೆಂದೂ ಮರೆಯದ ಈ ಮಹಿಮ ಸಂಕಂದನಾದ್ಯು ಅರಿಗೆ ಉಂಟೆ ನೋಡಲು ಸರ್ವಕಾಲದಲ್ಲಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಇಂತಹ ವಾಯುದೇವರನ್ನು ಯಾರೂ ಮರೆಯುವ ಹಾಗಿಲ್ಲ. ಅಂತಹ ಒಂದು ಮುಖ್ಯವಾಗಿರತಕ್ಕಂತಹ ಪಾತ್ರ ಮುಖ್ಯ ಪ್ರಾಣದೇವರು. ಏಕೋಹಿ ಕರ್ತಾ ಸರ್ವಸ್ಯ ರಮಾನಾಥ ಪ್ರಸಾದತಃ ಪದಪ್ರದಶ್ಚ ದೇವಾನಾಂ ತತ್ತಚ್ಛಕ್ತಿ ಪ್ರದಸ್ತತಃ ಅನಂತಾನಂತ ರೂಪೇಣ ಜಗದ್ಯಮೈತೀಶ್ವರ ಅಂತ ಪ್ರಾಣದೇವರು. ಅವರು ಎಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದಾರೆ. ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಮ್ಮನ್ನು ಕಾಯಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಜಗತ್ರಾಣ ಅಂತ ಹೇಳ್ತಾರೆ. ಪ್ರಾಣದೇವರೇ ಜಗತ್ರಾಣ. ಅಂಜಿದವರಿಗೆ ವಜ್ರ ಪಂಜರ ನೆನಪ ಪ್ರಭಂಜನ ಪ್ರಭುವೇ ಅಂತ ಜಗನ್ನಾಥದಾಸ ಸುವಾಲಿ ಹೇಳ್ತಾರೆ. ಅಂಜಿದವರಿಗೆ ವಜ್ರ ಪಂಜರ ನೆನಪ ಪ್ರಭಂಜನ ಪ್ರಭುವೇ, ಪ್ರತಿದಿನ ನಮ್ಮ ಭಯ ಭಂಜಿಸಿ ಕಾಯೋ ಬಹರೂಪ, ಭವಿಷ್ಯದ್ ವಿಧಾತನೆ ತವ ಚರಣ ಸೇವಿಪೆನು, ಶ್ರವಣ ಮನನಾದಿ ಭಕುತಿ ನಿನ್ನಲಿ ಮಾಧವನಲ್ಲಿ ಕೊಟ್ಟು ಸಲಹಯ್ಯ, ಕಲಿಮುಖ್ಯ ದೈತ್ಯರ ಉಪಟಳವ ಪರಿಹರಿಸಿ
ಮತ್ಕುಲ ಗುರುವೇ ಸಲಹೋ ಕಾರುಣ್ಯ ಸಿಂಧು. ನಿನ್ನೊಲುಮೆಯಿಂದ ಈ ಹರಿ ಕಾಯುವ ಭಾರತೀಯ ರಮಣ ಮದ್ವಾರ ನಿನ್ನದು ಎನ್ನ ಅಪಾರ ದೋಷಗಳ ಎಣಿಸದೆ ಸಂತೈಸೋ ಕಾರುಣ್ಯ ಸಿಂಧು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಹೀಗೆ ಈ ಪ್ರತಿಯೊಬ್ಬರ ಜೀವನದಲ್ಲಿ ಅಷ್ಟು ಹಾಸುಹೊಕ್ಕಾಗಿದ್ದಾರೆ ಮುಖ್ಯ ಪ್ರಾಣದೇವರು. ಎಲ್ಲವನ್ನೂ ಅವರೇ ಮಾಡ್ತಕ್ಕಂಥವರು. ನಮ್ಮೊಳಗಿದ್ದು ನಮ್ಮ ಅನಾದಿ ಯೋಗ್ಯತೆ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಅದರಲ್ಲಿಯೂ ನಿಯಾಮಕರಾಗಿ ಈ ಮುಖ್ಯ ಪ್ರಾಣದೇವರು ನಿಂತುಕೊಂಡು ನಮ್ಮಿಂದ ಶುಭಾಶುಭ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ. ತಸ್ಮಿನ್ನಪೋ ಮಾತರಿಶ್ವಾದದಾತಿ ಅಂತ ಉಪನಿಷತ್ ಹೇಳುತ್ತೆ. ಪ್ರತಿಯೊಬ್ಬ ಜೀವರು ಮಾಡತಕ್ಕಂತಹ ಕರ್ಮಗಳನ್ನು ಅವರೇ ಭಗವಂತನಿಗೆ ಅರ್ಪಿಸ್ತಾರೆ. ಆ ವಾಯುದೇವರು ಹೃದಯ ಕಮಲವಾಸಿಯಾಗಿರತಕ್ಕಂತಹ ನಮ್ಮ ಬಿಂಬ ಮೂರ್ತಿ, ಯಾರು ಗೊತ್ತಿಲ್ಲ ನಮಗೆ, ಆ ಬಿಂಬ ಮೂರ್ತಿಯ ಪೂಜಾ ರೂಪವಾಗಿ ನಾವು ನಮ್ಮ ಕರ್ಮಗಳನ್ನು ಆಚರಿಸುವಂತೆ ಮಾಡ್ತಾರೆ. ಆದ್ದರಿಂದ ಅಂತಹ ಮುಖ್ಯ ಪ್ರಾಣದೇವರನ್ನು ನಾವು ಮರಿಬಾರದು. ಅಂತಹ ಒಂದು ಪಾತ್ರ ನಮ್ಮ ಜೀವನದಲ್ಲಿ ಇದೆ. ಅವರು ಸರ್ವದೇವೋತ್ತಮರಾಗಿದ್ದಾರೆ. ಸರ್ವದೇವೋತ್ತಮ ವಾಯು ಇತಿ ಜ್ಞಾನಾನ್ನ ಚಾಪರಂ. ಎಲ್ಲ ದೇವತೆಗಳಿಗಿಂತಲೂ ಅವರು ಉತ್ತಮರಾಗಿದ್ದಾರೆ. ಅವರೇ ನಮ್ಮೊಳಗಿದ್ದು 21,600 ಬಾರಿ ಶ್ವಾಸ ಜಪ ಮಾಡ್ತಾರೆ. ರಾಯರೊಂದು ಕಡೆ ಹೇಳ್ತಾರೆ, ಅಖಿಲರೊಳಗೆ ನಿಂದು ಸಕಲ ಕಾರ್ಯಗಳೆಲ್ಲ ಅಕುಟಿಲ ನೀನಾಗಿ ಮಾಡಿಸಿ ಮೋದದಿಂದ ಯತಿಕುಲ ಯುಕುತಿಯಿಂದ ಜಗವ ಅತಿಶಯವ ತಿಳಿದು ಲಕುಮಿಯನ್ನು ನೀನು ಕಾಣುವೆ. ಸರ್ವದಾ ಭಕುತರೊಳಗೆ ನಿನ್ನ ತುತಿಸಬಲ್ಲವರಾರು ಭಕುತಿಭಿಮಾನಿ ಭಾರತಿಗಳವಲ್ಲ ಎಂಬುದಾಗಿ ಅವತಾರತ್ರಯ ಸುಳಾದಿಯಲ್ಲಿ ಮುಖ್ಯ ಪ್ರಾಣದೇವರು ಲಕ್ಷ್ಮೀಪತಿಯ ಅನುಗ್ರಹದಿಂದ ಅನಂತ ರೂಪಗಳನ್ನು ಸ್ವೀಕಾರ ಮಾಡಿ ಅನಂತ ಜೀವರಲ್ಲಿ ಇದ್ದು ಎಲ್ಲವನ್ನು ಮಾಡಿಸ್ತಾನೆ. ಆ ಪರಮಾತ್ಮನಿಂದಲೇ ಹುಟ್ಟಿದಂತಹ ಮುಖ್ಯ ಪ್ರಾಣ ಒಬ್ಬ ಮನುಷ್ಯನನ್ನು ನೆರಳು ಹೇಗೆ ಯಾವಾಗಲೂ ಆಶ್ರಯಿಸಿರ್ತದೋ ಹಾಗೆ ಭಗವಂತನನ್ನು ಆಶ್ರಯಿಸಿಕೊಂಡು ಆ ಭಗವಂತನ ಪ್ರೇರಣೆಯಿಂದಲೇ ಜೀವರ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ. ಪ್ರಾಣಾಪಾನಾದಿಗಳ ಮೂಲಕ ವಿವಿಧ ಜೀವ ವ್ಯವಹಾರಗಳನ್ನು ನಡೆಯುವ ಹಾಗೆ ಮಾಡ್ತಾನೆ ಅಂತ ಷಟ್ಪ್ರಶ್ನೆ ಉಪನಿಷತ್ತು ಹೇಳುತ್ತೆ. ಎಲ್ಲ ದೇವತೆಗಳಿಗೆ ಅವರವರ ಪದವಿಗಳನ್ನು ಕೊಡ್ತಕ್ಕಂಥವನು, ಆಯಾ ಪದವಿಗಳಿದ್ದು ಅವರ ಸ್ವಕಾರ್ಯವನ್ನು ಮಾಡತಕ್ಕಂತಹ ಶಕ್ತಿಯನ್ನು ಕೊಡ್ತಕ್ಕಂಥವನು. ಅವನೇ ಎಲ್ಲರಿಗೂ ಜೀವನಪ್ರದ, ಅವನೇ ಮೃತ್ಯುಪ್ರದ, ಅವನೇ ನಿಯಾಮಕ, ಜಾಗೃತಾದಿ ಸರ್ವಾವಸ್ಥಾ ಪ್ರೇರಕ. ಶರೀರದ ಒಳಗೆ ಪ್ರಾಣಾದಿ ಪಂಚಕ ಏನು ವಾಯುಗಳಿವೆ, ಹಾಗೆ ಹೊರಗೂ ಕೂಡ ಅಂತರಿಕ್ಷದಲ್ಲಿ ಪ್ರಾಣಾಪಾನಾದಿ ವಾಯುಗಳಿದ್ದಾರೆ. 49 ವಾಯುಗಳು. ಆ 49 ವಾಯುಗಳಿಗೂ ಇವರು ನಿಯಾಮಕರಾಗಿ ಇರತಕ್ಕಂಥವರು. ಇಡೀ ಪ್ರಪಂಚವನ್ನು ಅವರು ಧಾರಣೆ ಮಾಡಿರ್ತಾರೆ. ವಾಯುರೈ ಗೌತಮ ಸೂತ್ರಂ ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ. ಆ ರೀತಿಯಲ್ಲಿ ವಾಯುದೇವರು ನಮ್ಮೊಳಗಿದ್ದು ಪ್ರಪಂಚಾದ್ಯಂತ ಎಲ್ಲ ಜೀವರಲ್ಲಿ ಇದ್ದು ಎಲ್ಲ ವಿಧವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿಸ್ತಾರೆ. ಇಡೀ ಜಗತ್ತೇ ಅವರನ್ನು ಆಶ್ರಯಿಸಿಕೊಂಡಿದೆ. ಸೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೋ ಸ್ಮೃತಃ ಅಂತ ಹೇಳಿದ ಹಾಗೆ ಮಣಿಗಳೆಲ್ಲ ದಾರವನ್ನು ಆಶ್ರಯಿಸಿಕೊಂಡಂತೆ ದಾರ ಕಡಿದು ಹೋದರೆ ಆ ಮಣಿಗಳ ಚೆಲ್ಲಾಪಿಲ್ಲಿ ಆಗುವ ಹಾಗೆ ಆ ಮಣಿಗಳನ್ನು ದಾರವು ಹೇಗೆ ಆಶ್ರಯಿಸಿಕೊಂಡಿದೆಯೋ ಹಾಗೆ ಸರ್ವಾಧಾರನಾಗಿ ಎಲ್ಲ ಮಣಿಗಳಿಗೆ ದಾರವು ಸರ್ವಾಧಾರವಾಗಿರುವಂತೆ ಪ್ರಪಂಚಕ್ಕೆ ಸರ್ವಾಧಾರನಾಗಿರ್ತಕ್ಕಂಥವನು. ಆದ್ದರಿಂದ ಅವರು ಎಲ್ಲ ಜೀವರಿಗೂ ಅವರು ಭುವನ ಜೀವನ, ಇಡೀ ಪ್ರಪಂಚಕ್ಕೆ ಅವರು ಜೀವನ ಕೊಡ್ತಕ್ಕಂಥವ್ರು, ಜೀವನ ತುಂಬತಕ್ಕಂಥವರು, ಸಕಲ ಚೇಷ್ಟೆಗಳನ್ನು ಮಾಡಿಸ್ತಕ್ಕಂಥವ್ರು. ಆದ್ದರಿಂದ
ಈಗ ಇಂತಹ ಕಾರ್ಯವನ್ನು ಮಾಡೋದಿದ್ರೆ ಅವರೇ ಮಾಡಬೇಕು. ಪ್ರಾಣಸ್ಯ ಸಕಾಶಾತ್ ಕರ್ಮ ಪ್ರವರ್ತಯನ್ ನಿಶ್ಚಿತಿ ಭಗವಾನ್, ಅವರೇ ಎಲ್ಲವನ್ನು ಮಾಡಿಸ್ತಕ್ಕಂಥವರು. ಮಾರುತಿ ನಿನ್ನ ನಿರುತದಿ ಭಜಿಪೆ ತ್ವರಿತದಿ ಹರಿಸರ್ವೋತ್ತಮನೆಂಬುವ ಸರಸ ವಿಜ್ಞಾನವ ಇತ್ತು ಪರಿಪಾಲಿಸು ಎಂದು ಶಿರಸದಿ ನಂಬಿಪೆ ಸರಿಯಾರಯ್ಯ ನಿನಗೀ ಸರಸ ಜಾಂಡದಳು ಅರಸಿ ನೋಡಲು ಆರಾರಿಲ್ಲವೋ ಕಾರುಣ್ಯ ಸಾಗರ ಕರುಣಿಸಿ ನೀ ಎನ್ನ ಹರಿತ ಕರುಣಿಪನೆಂದರಿತು ನಿನ್ನಯ ದಿವ್ಯ ಚರಣ ಸೇರಿದಿನಯ್ಯ ಗಿರಿಶನುತ ಪಾದಗುರು ಜಗನ್ನಾಥ ವಿಠಲನ್ನ ಅರಿವಂತೆ ಮಾಡೋ ಧೀರಾ ಕರುಣಿಯೇ ಅಂತ ಗುರು ಜಗನ್ನಾಥ ದಾಸರು ಹೇಳ್ತಾರೆ. ಭಗವಂತನನ್ನ ತೋರಿಸ್ಕೊಡ್ತಕ್ಕಂತಹ ಗುರುಗಳಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥವರು ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣನಲ್ಲಿ ಎಲ್ಲರಿಗೂ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಅವ ತನ್ನ ಇಚ್ಛೆಯಿಂದಲೇ ಆ ಪ್ರಾಣಿಗಳನ್ನು ವಿವಿಧ ಕರ್ಮಗಳಲ್ಲಿ ತೊಡಗಿಸ್ತಾ ನೆಲೆಸಿದ್ದಾನೆ. ಮುಖ್ಯ ಪ್ರಾಣದಲ್ಲಿ ನಿಂತು ಭಗವಂತ ಆ ಸರ್ವ ಪ್ರಾಣಿಗಳ ಕರ್ಮಗಳಿಗೆ ಚಾಲಕನಂತೆ ಇದ್ದಾನೆ. ಆ ಭಗವಂತ ಮುಖ್ಯ ಪ್ರಾಣಿಯಿಂದಲೇ ಈ ಜಗತ್ತಿನ ಸಕಲ ಚಲನವಲಗಳನ್ನು ಮಾಡಿಸ್ತಾನೆ. ಅದಕ್ಕೆ ಆಚಾರ್ಯ ಹೇಳಿದರು, ಪ್ರಾಣಸ್ಯ ಸಕಾಶಾತ್ ಕರ್ಮ ಪ್ರವರ್ತಯನ್ ಇಚ್ಛತಿ ಭಗವಾನ್ ಅಂತ ಭಾಷ್ಯದಲ್ಲಿ ಹೇಳ್ತಾರೆ. ಇಂತಹ ಮುಖ್ಯ ಪ್ರಾಣ ಎಲ್ಲೊಳಗೆ ನಿಯಾಮಕನಾಗಿದ್ದಾನೆ, ಅವಸ್ಥಾತ್ರಯ ನಿಯಾಮಕನಾಗಿದ್ದಾನೆ, ಶ್ವಾಸೋಚ್ಛ್ವಾಸ ಪ್ರವರ್ತಕನಾಗಿದ್ದಾನೆ, ಅಪಾರ ಮಹಿಮನಾಗಿದ್ದಾನೆ. 21,600 ಮಂತ್ರ ಜಪಿಸುವ ಅಪ್ರತಿಸೂತ್ರ ವಾಯು ಸತ ಲಕ್ಷ್ಮೀಪತಿ ಅಪ್ಪಣೆಯಿಂದಲೇ ಜೀವನ ಕೈಯಿಂದ ಸುಪುಣ್ಯ ಮಾಡಿಸುವ ದಾಸೋಹಂ, ಒಂದು ಕಾಸು ಕೊಟ್ಟರೆ ಕೊಪ್ಪರೆ ಇದನ ಮಾಡಿ ಉಣಿಸುವ ಜಗದ್ಗುರು ಅಂತ ಹೇಳುವ ಮೂಲಕವಾಗಿ ಆ ಎಂಥ ಕಾರುಣ್ಯ ಅಂತ ವಿಜಯದಾಸ್ ಹೇಳ್ತಾರೆ. 17 ಎರಡಾಯುತ ನಾಡಿಯಳು ಸುತ್ತಿ ಸುತ್ತುವ ಮಾರುತ ಅಂತ ಜಗನ್ನಾಥದಾಸ್ ಹೇಳ್ತಾರೆ. ನಮ್ಮೊಳಗಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾರೆ, ಆಯಾ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಮಾಡಿಸ್ತಾರೆ ಅಂತ ಇಂತಹ ಮುಖ್ಯ ಪ್ರಾಣ ದೇವರನ್ನು ಎಲ್ಲ ದೇವತೆಗಳೂ ಉಪಾಸನೆ ಮಾಡ್ತಾರೆ. ಹಾಗಾಗಿ ಅವನನ್ನು ನಾರಾಯಣ ಪಂಡಿತಾಚಾರ್ಯರು ಭುವನ ಜೀವನ ಅಂತ ಹೇಳ್ತಿದ್ದಾರೆ. ಅವನೇ ಪ್ರಪಂಚದ ಜೀವನ, ಅವನೇ. ಎಲ್ಲರೂ ಬದುಕಿದ್ದಾರೆ ಅಂದರೆ ಅವನು ಬದುಕಿದ್ದಾನೆ, ಅದರಿಂದ ಇವರು ಬದುಕಿದ್ದಾರೆ. ಅವನಿದ್ದರೆ, ಮುಖ್ಯ ಪ್ರಾಣಿ ಇದ್ದರೆ ಎಲ್ಲವೂ ಎಲ್ಲ ಕಡೆ ವ್ಯಾಪಿಸಿ ಎಲ್ಲವನ್ನು ಕೂಡ ಅವನೇ ಮಾಡ್ತಕ್ಕಂಥವನು. ಏಷಃ ಅಣುಹು ಆತ್ಮ ಚೇತಸ ವೇದಿತವ್ಯ ಯಸ್ಮಿನ್ ಪ್ರಾಣ ಪಂಚಧಾ ಸಂವಿವೇಶ ಎಂಬುದಾಗಿ ಅಥರ್ವಣ ಉಪನಿಷತ್ತು ಹೇಳುತ್ತೆ. ಅಂತಹ ಮುಖ್ಯ ಪ್ರಾಣದೇವರು ನಮ್ಮ ಎಲ್ಲ ಭಯವನ್ನು ನಿವಾರಣೆ ಮಾಡ್ತಕ್ಕಂಥವರು, ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವರು. ಇಂತಹ ವಾಯುದೇವರೇ ಎಲ್ಲ ಕಾಲದಲ್ಲಿಯೂ ರಕ್ಷಣೆ ಮಾಡ್ತಕ್ಕಂಥವ್ರು. ಹೀಗೆ ವಾಯುದೇವರು 3 ಅವತಾರಗಳಲ್ಲಿ ಅವರೊಬ್ಬರೇ ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥವ್ರು. ಆದ್ದರಿಂದ ಪರಮಾತ್ಮ ಅವ್ರ ಕಡೆ ನೋಡಿದ. ಪರಮಾತ್ಮನಿಗೆ ವಾಯುವಾಹನ ಅಂತ ಹೆಸರಿದೆ. ವಿಷ್ಣು ಸಹ ಬರ್ತದೆ ವಾಯುವಾಹನ. ವಾಯುಂ ವಾಹಯತೀತಿ ವಾಯುವಾಹನ ಅಂತ. ವಾಯು ಅಂದರೆ ಮುಖ್ಯವಾಯು. ಮುಖ್ಯ ಪ್ರಾಣದೇವರನ್ನ ವಾಹಯತಿ ಪ್ರೇರಯತಿ, ಮುಖ್ಯ ಪ್ರಾಣದೇವರನ್ನ ಪ್ರೇರಣೆ ಮಾಡ್ತಾರೆ. ಆದ್ದರಿಂದ ಪರಮಾತ್ಮನಿಗೆ ವಾಯುವಾಹನ ಅಂತ ಹೆಸರು. ವಾಯುದೇವರನ್ನ ಇವರು ವಾಹಯತಿ ನಡೆಸ್ತಾರೆ, ಪ್ರೇರಿಸ್ತಾರೆ. ಆದ್ದರಿಂದ ವಾಯುವಾಹನ ಅಂತ. ವಾಯುಂ ಜೀವಾತ್ಮನಾಂ ಶರೀರಾಣಿ ಪ್ರತಿವಾಹಯತಿ ಇತಿ ವಾಯುವಾಹನ ಅಂತ. ಮುಖ್ಯ ಪ್ರಾಣನನ್ನು ಅನುಸರಿಸಿ ಜೀವಾತ್ಮನ ಬೇರೆ ಬೇರೆ ಶರೀರವನ್ನು ಪ್ರವೇಶ ಮಾಡ್ತಾನೆ. ಭಗವಂತ ಪರಮಾತ್ಮ ಎಲ್ಲ ಜೀವರ ದೇಹ ಪ್ರವೇಶ ಮಾಡ್ತಾನೆ. ಹೇಗೆ? ಮುಖ್ಯ ಪ್ರಾಣನನ್ನು ಅನುಸರಿಸಿ ಎಲ್ಲೆಲ್ಲಿ ಮುಖ್ಯ ಪ್ರಾಣ ದೇವರು ಸೇರಿಕೊಳ್ತಾರೋ ಅಲ್ಲಿ ಪರಮಾತ್ಮವನ್ನು ನೆಲೆಸ್ತಾನೆ. ಹೀಗೆ ಮುಖ್ಯ ಪ್ರಾಣನು ಎಲ್ಲಿ ಹೋಗಿ ನೆಲೆಸ್ತಾನೋ ಅಲ್ಲಿ ಪರಮಾತ್ಮ ಬಂದು ನೆಲೆಸ್ತಾನೆ. ಮತ್ತೆ ಜೀವಾತ್ಮನ ಬೇರೆ ಬೇರೆ ಶರೀರವನ್ನು ಈ ಮುಖ್ಯ ಪ್ರಾಣನು ಅವ ಪ್ರವೇಶ ಮಾಡುವಂತೆ ಮಾಡ್ತಾನೆ. ಹಾಗಾಗಿ ಭಗವಂತನನ್ನು ಅನುಸರಿಸಿ ಭಗವಂತನ ಆಜ್ಞಾನುಸಾರವಾಗಿ ಮುಖ್ಯ ಪ್ರಾಣದೇವರು ಬೇರೆ ಬೇರೆ ಶರೀರವನ್ನು ಪ್ರವೇಶ ಮಾಡ್ತಾರೆ. ಆದ್ದರಿಂದ ಭಗವಂತನಿಗೆ ವಾಯುವಾಹನ, ಪರಿಸರ ಪದ್ಧತಿ ಅಂತೂ ಕೂಡ ಹೆಸರಿದೆ. ಹೀಗೆ
ಜೀವಾತ್ಮನ ಶರೀರದಲ್ಲಿದ್ದುಕೊಂಡು ಪ್ರಾಣಾಪಾನರನ್ನು ನಿಯಮನ ಮಾಡೋದ್ರಿಂದ ಇವ ಜೀವನಪ್ರದ. ಆದ್ದರಿಂದ ಇವನೇ ಭುವನ ಜೀವನ. ಇಂತಹ ಮುಖ್ಯಪ್ರಾಣದೇವರು ಅವರು ಪರಮಾತ್ಮನ ವಾಹನ. ಅಷ್ಟು ಮಾತ್ರ ಅಲ್ಲ, ಆ ಪರಮಾತ್ಮ ಮುಖ್ಯಪ್ರಾಣದೇವರನ್ನೇ ನೇಮಿಸ್ತಕ್ಕಂಥವನು. ಯಾಕಂದ್ರೆ ಅವನೊಬ್ಬನಿಂದಲೇ ಎಲ್ಲ ಕಾರ್ಯ ಆಗುವಂಥದ್ದು, ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮ ಭುವನ ಜೀವನಂ ಅಭಭಾಷೆ. ಆ ಭುವನ ಜೀವನ ಮುಖ್ಯ ಪ್ರಾಣದೇವರ ಕಡೆಗೆ ತಿರುಗಿ ಸ್ಮೇರಾನನಃ ನಗುತ್ತಾ ಮಾತನಾಡಿದ ಅಂತ ಹೇಳ್ತಾ ಇದ್ದಾರೆ. ತ್ರಿಯುಗ ಹೂತಿ, 3 ಯುಗಗಳಲ್ಲಿ ಮಾತ್ರ ಅವತಾರವುಳ್ಳವನಾದ್ದರಿಂದ ತ್ರಿಯುಗಹೂತಿ ಎಂಬ ಹೆಸರುಳ್ಳ ಪರಮಾತ್ಮನು ಕಲಿಯುಗದಲ್ಲಿ ಅನುದ್ಭೂಷುಹು, ಅವನು ಅವತಾರ ಮಾಡಲು ಇಚ್ಛೆ ಇಲ್ಲದವನಾಗಿ, ಅನವತಾರಂ, ಭೂಮಿಯಲ್ಲಿ ತನಗೆ ಅವತಾರವಿಲ್ಲದೆ ಇರುವುದರಿಂದ, ಬ್ರಹ್ಮಾಣಮಪಿ, ಚತುರ್ಮುಖ ಬ್ರಹ್ಮನನ್ನು ಅನಾದಿ ದಿಕ್ಷುಹು, ಅಪ್ಪಣೆ ಮಾಡಲು ಇಚ್ಛೆ ಇಲ್ಲದವನಾಗಿ, ಅವನಿಗೆ ಹೇಳಲಿಕ್ಕೆ ಇಷ್ಟ ಇಲ್ಲ, ಅವನು ಅವತಾರ ಮಾಡೋದಿಲ್ಲ. ಅದಕ್ಕೆ ನಾಥ, ಸ್ವಾಮಿಯಾಗಿರ್ತಕ್ಕಂತಹ ಆ ನಾರಾಯಣನು ಸಕಾರ್ಯವೀರ್ಯಂ, ಅಂದರೆ ಕೆಲಸವನ್ನು ಸಾಧಿಸುವ ಶಕ್ತಿಯಿಂದ ಕೂಡಿದವ. ಕಾರ್ಯದ ವೀರ್ಯ, ಕಾರ್ಯದ ಶಕ್ತಿ, ಕೆಲಸವನ್ನು ಸಾಧು ಶಕ್ತಿ, ಅದರಿಂದ ಕೂಡಿದ ಸಕಾರ್ಯವೀರ್ಯಂ. ಕಾರ್ಯವೀರ್ಯೇಣ ಸಹಿತ ಸಕಾರ್ಯವೀರ್ಯ, ಕಾರ್ಯವನ್ನು ಸಾಧಿಸುವ ಶಕ್ತಿಯಿಂದ ಸಹಿತನಾದವನು. ಯಾವುದೇ ಕಾರ್ಯ ಕೊಟ್ಟರೂ ಅದನ್ನು ಮಾಡತಕ್ಕಂತಹ ಶಕ್ತಿ ಇರತಕ್ಕಂಥವನು ಮುಖ್ಯಪ್ರಾಣ ಮಾತ್ರ. ಭಗವತ್ ಕಾರ್ಯ ಸಾಧಕ, ಭಗವಂತನ ಕಾರ್ಯವನ್ನು ಸಾಧಿಸುವವರು ಅಂದರೆ ಮುಖ್ಯಪ್ರಾಣದೇವರು ಮಾತ್ರ. 3 ಅವತಾರಗಳಲ್ಲಿ ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಆ ಭಗವಂತನ ಕಾರ್ಯವನ್ನು ಸಾಧಿಸಿಕೊಡುವವರು ಅಂದರೆ ಅದು ಮುಖ್ಯ ಪ್ರಾಣದೇವರು ಮಾತ್ರ. ಅದಕ್ಕೋಸ್ಕರವಾಗಿ ಸಕಾರ್ಯವೀರ್ಯಂ, ಯಾವುದೇ ಕಾರ್ಯವನ್ನು ಮಾಡತಕ್ಕಂತಹ ಶಕ್ತಿ ಇರತಕ್ಕಂಥವರು ಮುಖ್ಯ ಪ್ರಾಣದೇವರು. ಭೂಭಾರಹರಣ ಕಾರ್ಯ ಮಾಡೋದರಲ್ಲಿ ಪರಮಾತ್ಮನಿಗೆ ಸಹಾಯಕನಾಗಿ ಇರತಕ್ಕಂಥವರು ಮುಖ್ಯ ಪ್ರಾಣದೇವರು. ಅಂತಹ ಭೂಮಿಯ ಭಾರಹರಣ ಮೂಲಕವಾಗಿ ಹನುಮನಾಗಿ ಭೀಮನಾಗಿ ಭೂಭಾರಹರಣ ಕಾರ್ಯ, ಭೂಮಿಯ ಭಾರವನ್ನು ಕಡಿಮೆ ಮಾಡತಕ್ಕಂತಹ ಕಾರ್ಯ, ಅದನ್ನು ಮಾಡಿದವರು ಮುಖ್ಯ ಪ್ರಾಣದೇವರು. ಹನುಮನಾಗಿ ಭೀಮನಾಗಿ ಅವರು ಬಲದಿಂದ ತಮ್ಮ ಬಲದಿಂದ ಭಗವಂತನ ಕಾರ್ಯ ಮಾಡಿದ್ದಾರೆ. ಆಚಾರ್ಯ ಮಧ್ವರಾಗಿ ಅವರು ಜ್ಞಾನಬಲ ದೇಹಬಲ ಎರಡನ್ನೂ ತೋರಿಸಿದ್ದಾರೆ ಮಧ್ವಾಚಾರ್ಯ. ಬಲದ್ವಯೇ ಸಮೋ ಜಗತ್ಯಸ್ತಿ ನಶ್ಯ ಕಶ್ಚಿತ್ ಭಕ್ತೌಚ ವಿಷ್ಣೋ ಭಗವದ್ವಶಸ್ಸುತಃ ಅಂತ ಹೇಳ್ತಾರೆ. ಜ್ಞಾನವು ಒಂದು ಬಲ ಮತ್ತು ದೇಹಬಲವು ಬಲ. ಜ್ಞಾನ ಬಲಗಳೆಂಬ ಎರಡೂ ಬಲಗಳಲ್ಲಿಯೂ ವಿಷ್ಣು ಭಕ್ತಿಯಲ್ಲಿಯೂ ಯಾರಿಗೆ ಸಮನಾದವನು ಈ ಜಗತ್ತಿನಲ್ಲಿಯೇ ಇಲ್ಲವೋ ಅಂತಹ ಯಾರು ಭಗವಂತನಿಗೆ ಮಾತ್ರ ಅಧೀನನೋ ಅಂಥವನು ಭೀಮನಾಗಿ ಹುಟ್ಟಿದ ಅಂತ ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಬಾಹ್ಯೋ ಬಲಾತ್ ಜ್ಞಾನಬಲಾಚ್ಚ ಧರ್ಮ ರಕ್ಷಃ ಅನ್ಯಥಾ ನಾಶಮುಪೈತಿ. ಕುಂತಿದೇವಿ ಧರ್ಮರಾಜನ ಪಡೆದ ಮೇಲೆ ಮತ್ತೆ ಭೀಮನನ್ನು ಯಾಕೆ ಪಡೆದ್ಲು ಅಂತಂದರೆ,
ಅವ ಪಾಂಡು ಹೇಳಿದ್ದಂತೆ, ಈ ಧರ್ಮವನ್ನು ಯಾವತ್ತು ರಕ್ಷಣೆ ಮಾಡಲಿಕ್ಕೆ ಬಾಹುಬಲನೂ ಬೇಕು, ಜ್ಞಾನಬಲವೂ ಬೇಕು. ಇಲ್ಲದೆ ಹೋದರೆ ಅದು ಧರ್ಮ ನಾಶವಾಗಿಬಿಡುತ್ತೆ. ಆದ್ದರಿಂದ ಜ್ಞಾನಬಲ ಮತ್ತು ಬಾಹುಬಲ ಈ ಎರಡೂ ಬಲಗಳಿಂದ ಆಢ್ಯನಾಗಿರತಕ್ಕಂತಹ ಮಗನನ್ನು ಪಡಿಬೇಕು ಅಂತ ಕುಂತಿ ಹೇಳಿದಂತೆ. ಹಾಗಾಗಿ ಕುಂತಿದೇವಿ ಆಗ ಜ್ಞಾನ ಮತ್ತು ಬಲ ಈ ಎರಡೂ ಇರುವಂಥದ್ದು ಯಾರು ಅಂದರೆ ಮುಖ್ಯ ಪ್ರಾಣದೇವರು. ಬಲದ್ವಯೇ ಸಮಃ ಜಗತಿ ಅಸ್ತಿ ನಯಸ್ಯ ಕಶ್ಚಿತ್. ಜ್ಞಾನ ಬಲದಲ್ಲಿ ತೋಳ್ಬಲದಲ್ಲಿ ಮುಖ್ಯ ಪ್ರಾಣದೇವರಿಗೆ ಸಮನಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ಎಂಬುದಾಗಿ ತಾತ್ಪರ್ಯದಲ್ಲಿ ಹೇಳಿದಂತೆ, ಅಂತಹ ಎರಡೂ ಬಲಗಳನ್ನು ಹೊಂದಿರತಕ್ಕಂತಹ ಏಕೈಕ ವ್ಯಕ್ತಿ ಯಾರು ಅಂದರೆ ಮುಖ್ಯ ಪ್ರಾಣದೇವರು ಅಂತ ಹೇಳಿ ಆ ಮುಖ್ಯ ಪ್ರಾಣನನ್ನು ಕುಂತಿ ಪ್ರಾರ್ಥನೆ ಮಾಡಿದ್ದರಿಂದ ಕುಂತಿಗೆ ಮುಖ್ಯ ಪ್ರಾಣದೇವರು ಭೀಮನಾಗಿ ಅವತಾರ ಮಾಡಿದರು ಅಂತ ಹೇಳ್ತಾರೆ. ಅಂತಹ ಜ್ಞಾನ ಬಲಗಳಲ್ಲಿ, ಜ್ಞಾನ ಬಲ ಭಕ್ತಿ ಇವುಗಳಲ್ಲಿ ಆ ಮುಖ್ಯ ಪ್ರಾಣದೇವರಿಗೆ ಸಮನಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಆದ್ದರಿಂದ ಇಂತಹ ಒಂದು ಕಾರ್ಯ ಆಗಬೇಕಾದ್ರೆ ಬಲಿಷ್ಠವಾಗಿರ್ತಕ್ಕಂತಹ ಕಾರ್ಯ, ಇಂತಹ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಇರುವಂಥದ್ದು ಅಂದರೆ ಅದು ಮುಖ್ಯ ಪ್ರಾಣದೇವರಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ಸಕಾರ್ಯವೀರ್ಯಂ, ಕಾರ್ಯವೀರ್ಯ, ಒಂದು ಕಾರ್ಯವನ್ನು ಸಮರ್ಥವಾಗಿ ಮಾಡಲಿಕ್ಕೆ ಇರತಕ್ಕಂತಹ ಶಕ್ತಿ, ಆ ಶಕ್ತಿ ಇರುವಂಥದ್ದು ಮುಖ್ಯ ಪ್ರಾಣದೇವರಿಗೆ ಮಾತ್ರ. ಅದಕ್ಕೋಸ್ಕರ ಮುಖ್ಯ ಪ್ರಾಣದೇವರನ್ನೇ ಕುರಿತು ಪರಮಾತ್ಮ ಮಾತನಾಡಿದ. ಸಕಾರ್ಯ ವೀರ್ಯಂ, ಕಾರ್ಯ ಸಾಮರ್ಥ್ಯದಿಂದ ಸಹಿತನಾಗಿರತಕ್ಕಂತಹ ಯಾರು ಅಂತಹ ಮತ್ತೆ ಸರ್ವಜ್ಞಂ, ಎಲ್ಲವನ್ನು ತಿಳಿದವನಾಗಿರಬೇಕು. ಈ ಕಾರ್ಯವನ್ನು ಮಾಡಬೇಕಾದ್ರೆ ಆ ಕಾರ್ಯ ಸಾಧಿಸುವ ಶಕ್ತಿ ಇರಬೇಕು, ಎಲ್ಲವನ್ನು ತಿಳಿದವನಾಗಿರಬೇಕು. ಅಂಥವ್ರು ಯಾರು ಅಂತ ಹುಡುಕಿದ, ಆದರೆ ಯಾರೂ ಸಿಗಲಿಲ್ಲ. ಅನ್ಯಂ ಅನವೇಕ್ಷ, ಇತರರನ್ನ ಕಾಣದೆ. ಅಂಥವ್ರು ಯಾರು ಆ ದೇವತೆಗಳಲ್ಲಿ ಈ ತರಹ ಇದ್ದವರು ಯಾರೂ ಕಾಣಲಿಲ್ಲ. ಕಂಡದ್ದು ಮುಖ್ಯ ಪ್ರಾಣದೇವರು ಮಾತ್ರ. ಅವರೊಬ್ಬರೇ ಭಗವಂತನ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥರು. 3 ಅವತಾರಗಳಲ್ಲಿಯೂ ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ, ಹನುಮಾನತಿ ವಿಖ್ಯಾತ ರಾಮಕಾರ್ಯ ಧುರಂಧರ, ಹನುಮಾನೇಕ ಸಮರ್ಥ ನ ಪರಃ ಅಸ್ತಿ ಕಶ್ಚಿತ್. ಮತ್ತೆ ಸವಾಯು ಭೀಮಸೇನೋ ಭೂತ್ ದ್ವಾಪರಾಂತೆ ಕುರುದ್ವಹ ಅಂತ ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಭೂಭಾರ ಹಾರಿಣೋ ವಿಷ್ಣು ಪ್ರಧಾನಾಂಗಂ ಹಿ ಮಾರುತಿ, ಅಂತಹ ಮುಖ್ಯ ಪ್ರಾಣದೇವರು ಮಾತ್ರ ಸಮರ್ಥರು, ಇನ್ಯಾರೂ ಕೂಡ ಸಾಧ್ಯ ಇಲ್ಲ. ಅನ್ಯಂ ಅನವೇಕ್ಷ, ಅಂತಹ ವ್ಯಕ್ತಿಯನ್ನು ಬೇರೊಬ್ಬರನ್ನ ಕಾಣದೆ ಭುವನ ಜೀವನಂ, ಎಲ್ಲ ಪ್ರಾಣಿಗಳನ್ನ ಜೀವಿಸುವಂತೆ ಮಾಡತಕ್ಕಂಥವ್ರು. ಅದರಿಂದ ಭುವನ ಜೀವನ, ಎಲ್ಲ ಪ್ರಾಣಿಗಳನ್ನ ಜೀವಯತೀತಿ ಜೀವನ, ನಮ್ಮನ್ನು ನಾವು ಜೀವಿಸುವಂತೆ ಮಾಡುವಂಥದ್ದು ಅದು ಯಾರು ಅಂದರೆ ಅದು ಮುಖ್ಯ ಪ್ರಾಣದೇವರು ಮಾತ್ರ. ಅವರಿಗೆ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅವರಿಂದ ಮಾತ್ರ ಸಾಧ್ಯ. ಅಂತಹ ಜ್ಞಾನ ಇದೆ, ಅಂತಹ ಬಲ ಇದೆ, ಹಾಗೆ ಅಷ್ಟೇ ಕರುಣೆ ಇದೆ. ಅದನ್ನು ಮುಂದೆ ಹೇಳ್ತಾರೆ. ಸಲ್ಲೋಕ ದಯಾ ಸುಧಾರ್ದ್ರಯ ಸದಾಗಮಸ್ತೇನ ನಿರಾಸ ಕಾಮಯ ರಮಾವರಾವಾಸ ಭುವಾ ವಿಶಾರದೋ ವಿಶಾಲಯ ಚಿಂತಯದಾತ್ಮನೋಧಿಯ ಅಂತ ಕವಿಗಳ ಮುಂದೆ ಹೇಳ್ತಾರೆ. ಸಜ್ಜನರ ಮೇಲೆ ತುಂಬ ಕರುಣೆ ಅವರಿಗೆ, ಸಜ್ಜನರ ಮೇಲೆ ಕಾರುಣ್ಯ ಇರುವುದರಿಂದಾಗಿ, ಇಂತಹ ಒಂದು ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಇರುವುದರಿಂದಾಗಿ, ಮತ್ತೆ ಸರ್ವಜ್ಞರು, ಎಲ್ಲವನ್ನು ತಿಳಿದವರು, ಆದ್ದರಿಂದ ಅವರೊಬ್ಬರೇ ಸಮರ್ಥರು, ಇನ್ಯಾರಿಂದಲೂ ಈ ಕಾರ್ಯ ಸಾಧ್ಯ ಇಲ್ಲ ಅಂಥೇಳಿ ಸರ್ವಜ್ಞಂ ಸಕಾರ್ಯವೀರ್ಯಂ ಸರ್ವಜ್ಞಂ ಅನ್ಯಮನವೇಕ್ಷ, ಕಾರ್ಯವನ್ನು ಸಾಧಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಮತ್ತು ಎಲ್ಲವನ್ನು ತಿಳಿದಿರುವಂಥದ್ದು ಸರ್ವಜ್ಞತ್ವ, ಇದ್ಯಾವುದನ್ನು ಬೇರೆಯವರಲ್ಲಿ ಕಾಣದೆ ಭುವನ ಜೀವಂ, ಲೋಕದ ಪ್ರಾಣಿಗಳನ್ನು ಜೀವಿಸುವಂತೆ ಮಾಡತಕ್ಕಂತಹ ವಾಯುದೇವರನ್ನು ಕುರಿತು ಸ್ಮೇರಾನನಃ
ಮುಗುಳು ನಗೆಯುಳ್ಳವನಾಗಿ ಆಭಭಾಷೆ ಮಾತನಾಡಿದ ಅಂತ ಈ ಪದ್ಯದ ಅಭಿಪ್ರಾಯ. ಇನ್ನೊಂದು ಬಾರಿ ಅನ್ವಯಾನುಸಾರ ಅರ್ಥ ಹೇಳ್ತೇನೆ. ತ್ರಿಯುಗಭೂತಿ, 3 ಯುಗಗಳಲ್ಲಿ ಮಾತ್ರ ಅವತಾರವುಳ್ಳವ. ಈ ಕಲಿಯುಗದಲ್ಲಿ ಬುದ್ಧನಾಗಿ ಅವತಾರ ಮಾಡಿದರೂ ಕೂಡ ಅದು ದೈತ್ಯ ಮೋಹಕ, ಆದ್ದರಿಂದ ಅದು ಇದಕ್ಕೋಸ್ಕರ ಆಗಿರತಕ್ಕಂಥ ಅವತಾರ ಅಲ್ಲ ಅಂತ. ಬುದ್ಧಾವತಾರ ದೈತ್ಯ ಮೋಹಕವಾಗಿರತಕ್ಕಂಥ ಅವತಾರ, ತತ್ವಬೋಧಕವಾಗಿರತಕ್ಕಂತಹ ಅವತಾರವೇ ಅವತಾರ ಅಂತ ಅನಿಸ್ಕೊಳ್ಳೋದು. ಆದ್ದರಿಂದ ಅಂತಹ ಅವತಾರಗಳಾಗಿರುವಂಥದ್ದು ಮತ್ಸ್ಯಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಈ 8 ಅವತಾರಗಳು ಆಗಿರುವಂಥದ್ದು ಈ ತತ್ವಬೋಧಕವಾಗಿರತಕ್ಕಂಥ ಅವತಾರಗಳು. ತ್ರಿಯುಗಭೂತಿ, ತ್ರೀಣಿ ಯುಗಾನಿ ಯಶಸಃ ತ್ರಿಯುಗ. ತ್ರಿಯುಗ ಇತಿ ಹೂತಿ, ತ್ರಿಯುಗ ಹೂತಿ ಯಶಸಃ ತ್ರಿಯುಗಹೂತಿ. ಅಂದರೆ 3 ಯುಗಗಳಲ್ಲಿ ಮಾತ್ರ ಅವತಾರವುಳ್ಳವನಾದ್ದರಿಂದ ತ್ರಿಯುಗ ಅಂತಹ ಹೂತಿ, ತ್ರಿಯುಗ ಎಂಬ ಹೆಸರನ್ನು ಹೊಂದಿರತಕ್ಕಂಥ, ಹೂತಿ ಅಂದರೆ ಹೆಸರುಳ್ಳವ ಅಂತಹ ಪರಮಾತ್ಮನು ಕಲಿಯುಗದಲ್ಲಿ ಅನುದ್ಭವೋಷು ಅವತಾರ ಮಾಡಲು ಇಚ್ಛೆ ಇಲ್ಲದವನಾಗಿ, ಅನವತಾರಂ ಭೂಮಿಯಲ್ಲಿ ಅವತಾರವಿಲ್ಲದ, ಬ್ರಹ್ಮಾಣಮಪಿ ಚತುರ್ಮುಖ ಬ್ರಹ್ಮನನ್ನು ಕೂಡ ಅನಾದಿ ದಿಕ್ಷು ಅಪ್ಪಣೆ ಮಾಡಲು ಇಚ್ಛೆ ಇಲ್ಲದವನಾಗಿ, ಅಂತಹ ನಾಥ ಆ ಪರಮಾತ್ಮನು ಸಕಾರ್ಯ ವೀರ್ಯಂ ಕೆಲಸವನ್ನು ಸಾಧಿಸ್ತಕ್ಕಂತಹ ಶಕ್ತಿಯಿಂದ ಕೂಡಿರುವ, ಸರ್ವಜ್ಞಂ ಎಲ್ಲವನ್ನು ತಿಳಿದಿರುವ, ಅನ್ಯಂ ಬೇರೆಯವನನ್ನು ಅನವೇಕ್ಷ ನೋಡದೆ, ಭುವನ ಜೀವನಂ ಲೋಕದ ಪ್ರಾಣಿಗಳನ್ನು ಜೀವಿಸುವಂತೆ ಮಾಡತಕ್ಕಂತಹ ವಾಯುದೇವರನ್ನು ಕುರಿತು ಸ್ಮೇರಾನನಃ ನಗುತ್ತಾ, ಆನನ ಅಂದ್ರೆ ಮುಖ, ಸ್ಮೇರ ಅಂದ್ರೆ ನಗೆಯಿಂದ ಕೂಡಿದ, ಸ್ಮೇರ ಅಂದ್ರೆ ಮುಗುಳ್ನಗೆಯಿಂದ ಕೂಡಿದ, ಆನನ ಮುಖವುಳ್ಳವ, ಸ್ಮೇರಂ ಆನನಂ ಯಶಸಃ ಸ್ಮೇರಾನನಃ ಅಂತಹ ಪರಮಾತ್ಮನು ಆಭಭಾಷೆ ಅಪ್ಪಣೆ ಮಾಡಿದ. ಏನು ಅಪ್ಪಣೆ ಮಾಡಿದ ಅದನ್ನು ಮುಂದಿನ ಪದ್ಯದಲ್ಲಿ ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ದೈವಿ ಪ್ರಜಾ ಕರುಣ ವಿಶರಣಾಹ ಕರುಣಾಪದಂನಃ ಆನಂದಯೇ ಸುಮುಖಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂತ ಮುಂದಿನ ಪದ್ಯದಲ್ಲಿ ಅಪ್ಪಣೆ ಮಾಡ್ತಾನೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.